ಕೂಡ ಅದೇ ಪದ ಬಳಸಿದ್ರು ಎಂದು ಟ್ವೀಟ್ನ ಸ್ಕ್ರೀನ್ಶಾಟ್ ಶೇರ್ ಮಾಡಲಾಗ್ತಿದೆ. ರಾಜಕೀಯ ಸುದ್ದಿ ಪಕ್ಕಕ್ಕಿಟ್ಟು ಮಳೆ ಸುದ್ದಿ ಕಡೆ ಗಮನ ಕೊಡೋಣ. ಈ ಬಾರಿ ಮಳೆಗಾಲದ ಮಳೆ ಎಲ್ಲಿ ಎಷ್ಟಾಯ್ತು ಅಂತ ಲೆಕ್ಕ ಹಾಕಿದ್ರೆ ಬಹುತೇಕ ಕಡೆ ಕಡಿಮೆಯೇ ಅನ್ನೋ ಲೆಕ್ಕ ಸಿಗುತ್ತೆ. ಆದ್ರೆ ಕೆಲ ಕಡೆ ಮಾತ್ರ ಮಳೆಯ ಸುಳಿವೇ ಇಲ್ಲದೆ ನೆಲ ಒಣಗಿ ಹೋಗಿದೆ. ಇದರ ಬಗ್ಗೆಯೂ ಇದೀಗ ರಾಜಕೀಯ ಹೇಳಿಕೆಗಳು ಹೊರಬರ್ತಾ ಇದೆ. ಅಭಾವದ ನಡುವೆಯೂ ತಮಿಳುನಾಡಿಗೆ ಕಾವೇರಿ ಹರಿಸಿದ್ದು ರೈತರ ಆಕ್ರೋಶಕ್ಕೂ ಕಾರಣವಾಗಿದೆ. ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಉತ್ತಮ ಮಳೆಯಾಗಿದೆ. ಆದರೆ ಕೆಲವೆಡೆ ವರುಣನ ಸುಳಿವೇ ಇಲ್ಲ. ಗಾಯದ ಮೇಲೆ ಬರೆ ಎಳೆದಂತೆ ಇನ್ಮುಂದೆ ಮಳೆಯಾಗುವುದು ಕಷ್ಟ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಬರದ ಬಗ್ಗೆ ಟ್ವೀಟ್ ಮಾಡಿರೋ ಬಿಜೆಪಿ ಸಿದ್ದು ಕಾಲ್ಗುಣದ ಎಫೆಕ್ಟ್ ಎನ್ನುತ್ತಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಬರಗಾಲ ಬಲಗಾಲಿಟ್ಟು ಒಕ್ಕರಿಸಿಕೊಂಡಿದೆ. ಆದರೂ ಕಾಂಗ್ರೆಸ್ ಮನೋಧೋರಣೆ ಹಿಂಗಿದೆ. 60ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಯಾದರೂ ಚಿಂತೆ ಇಲ್ಲ. ಬಿತ್ತನೆ ಬೀಜ ದರ ನಿಗ್ರಹಕ್ಕೂ ಸರ್ಕಾರ ಒಪ್ಪುತ್ತಿಲ್ಲ. ಕೃಷಿ ಇಲಾಖೆಯ ಕರ್ಮಕಾಂಡಕ್ಕೆ ಕೊನೆಯಿಲ್ಲ. ರೈತ ಬಿತ್ತಿದ ಬೀಜ ಮೊಳಕೆ ಒಡೆಯುತ್ತಿಲ್ಲ. ಬರದ ಬೇಗೆಗೆ 50ಕ್ಕೂ ಹೆಚ್ಚು ತಾಲೂಕುಗಳು ತತ್ತರ. ಜಲಾಶಯಗಳ ಬದಲು ಎಟಿಎಂ ಸರ್ಕಾರದ ಮಡಿಲು ಭರ್ತಿ. ಬರಗಾಲ ಬಂದರೂ ಸರ್ಕಾರ ಮಾತ್ರ ಬೆಣ್ಣೆ ತಿನ್ನುತ್ತಿದೆ. ಕಾಂಗ್ರೆಸ್ ಸರ್ಕಾರ ಕೆಆರ್ಎಸ್ ಡ್ಯಾಂನಿಂದ 11,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡುಗಡೆ ಮಾಡಿದೆ. ಕಳೆದ ರಾತ್ರಿಯಿಂದಲೇ ತಮಿಳುನಾಡಿಗೆ ಕಾವೇರಿ ನೀರು ಹರಿಯುತ್ತಿದೆ. ಆದ್ದರಿಂದ ಮೈಸೂರು ಹೆದ್ದಾರಿಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ದಾಗಿನಕಟ್ಟೆಯಲ್ಲಿ ಮಳೆಗಾಗಿ ಕತ್ತೆ ಪೂಜೆ ಮಾಡಿ ಮೆರವಣಿಗೆ ಮಾಡಲಾಗಿದೆ. ಮಳೆ ಕೈ ಕೊಟ್ಟಿದ್ದರಿಂದ ಸಾಲ ಸೂಲ ಮಾಡಿ ಬಿತ್ತಿದ್ದ ಬೆಳೆ ಒಣಗುತ್ತಿದೆ. ವಾರದೊಳಗೆ ಮಳೆ ಬಾರದಿದ್ರೆ ರೈತರ ಬದುಕು ಅತಂತ್ರವಾಗಲಿದೆ. ಕರ್ನಾಟಕದಲ್ಲಿ ಬರದ ಬರೆ ಯಾವ ರೀತಿ ಇದೆ, ಹಾಗೆ ಕರುನಾಡಿನ ರೈತರ ಪರಿಸ್ಥಿತಿ ಈ ಬರದ ಛಾಯೆಯಿಂದ ಯಾವ ರೀತಿ ಆಗಿದೆ ಗಮನಿಸ್ತಾ ಹೋಗೋಣ. 227ರ ಪೈಕಿ 137 ತಾಲೂಕುಗಳಲ್ಲಿ ಸಾಮಾನ್ಯ ಪ್ರಮಾಣದಲ್ಲಿ ಮಳೆ ಈ ಬಾರಿ ಆಗಿರೋದು. ನಂಬರ್ಗಳನ್ನ ಗಮನಿಸ್ತಾ ಹೋಗಿ. ಇರೋ 227ರ ಪೈಕಿ 137 ತಾಲೂಕುಗಳಲ್ಲಿ ಮಳೆ ಉತ್ತಮವಾಗಿಯೂ ಆಗಿಲ್ಲ, ಸಾಮಾನ್ಯ ಪ್ರಮಾಣದ ಮಳೆ ಮಾತ್ರ ಆಗಿದೆ. ಇನ್ನು 74 ತಾಲೂಕುಗಳಲ್ಲಿ ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿದೆ ಅನ್ನೋ ಅಧಿಕೃತ ಮಾಹಿತಿ ಹವಾಮಾನ ಇಲಾಖೆಯಿಂದಲೇ ಲಭ್ಯವಾಗ್ತಾ ಇದೆ. ಇನ್ನು ಎಲ್ಲಿ ಮಳೆ ಚೆನ್ನಾಗಾಗಿದೆ ಅನ್ನೋದನ್ನ ಗಮನಿಸಿದ್ರೆ ಅದಕ್ಕೆ ಸಿಗೋ ಲೆಕ್ಕ ಕೇವಲ 23 ತಾಲೂಕುಗಳಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದೆ. ಇನ್ನು ಈ ತಿಂಗಳ 11ನೇ ತಾರೀಕಿನವರೆಗೆ 31 ಜಿಲ್ಲೆಗಳ ಪೈಕಿ 18 ಜಿಲ್ಲೆಗಳಲ್ಲಿ ಸಾಮಾನ್ಯ ಮಳೆ ಮಾತ್ರ ಆಗಿದೆ. ಇನ್ನು 2 ಜಿಲ್ಲೆಗಳಲ್ಲಿ ಮಾತ್ರ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದಿರೋದು. ಇದೇ ಕಾರಣಕ್ಕೇನೆ ಮಳೆಯನ್ನ ನಂಬಿದ್ದ ಅನ್ನದಾತ ಕಂಗಾಲಾಗಿದ್ದಾನೆ. ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ರೈತರ ಬದುಕು ಮತ್ತಷ್ಟು ದುಸ್ತರವಾಗಿದೆ. ಹಾಗಾದ್ರೆ ರೈತರ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ದೇವರೇ ಕಾಪಾಡಬೇಕು ಅನ್ನೋ ರೀತಿಯಲ್ಲಿ ಯಾಕೆ ಹೇಳ್ತಿದ್ದೀವಿ ಇದನ್ನ, ಈ ಅಂಕಿ ಅಂಶಗಳು ವಿವರಿಸ್ತಾ ಹೋಗುತ್ತೆ ರಾಜ್ಯದ ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಕೇವಲ 69% ಮಾತ್ರ ಸಾಗುವಳಿ ಆಗಿದೆ. ಮಳೆ ಇಲ್ಲ ಅಂತಂದ್ರೆ ಬೆಳೆ ಬೆಳೆಯೋಕೆ ರೈತನಿಗೆ ಧೈರ್ಯ ಆದ್ರೂ ಬರೋದು ಹೇಗೆ? ಈಗ ದೊಡ್ಡ ರೈತರೇನೋ ಪರ್ಯಾಯ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಂಡ್ ಬಿಡಬಹುದು, ಅದೂ ಕಷ್ಟ. ಬಟ್ ಸ್ಟಿಲ್ ಚಿಕ್ಕ ಹಾಗೆ ಮಧ್ಯಮ ಪ್ರಮಾಣದ ರೈತರ ಪರಿಸ್ಥಿತಿ ಏನು? ಹೀಗಾಗಿನೇ ಮಳೆ ಅವಲಂಬಿಸಿರುವ ರೈತರ ಪೈಕಿ 69% ಮಾತ್ರ ಸಾಗುವಳಿ ಪ್ರಕ್ರಿಯೆಯಲ್ಲಿ ತೊಡಕೊಂಡಿದ್ದಾರೆ. ಇನ್ನು ಭೂಮಿಯಲ್ಲಿ ಬಿತ್ತನೆ ಕಾರ್ಯ ಆಗಿದೆ. 2022ರ ಆಗಸ್ಟ್ 11ರ ವೇಳೆಗೆ ಅಂದ್ರೆ 1 ವರ್ಷದ ಹಿಂದೆ ಯಾವ ರೀತಿ ಇತ್ತು ಪರಿಸ್ಥಿತಿ ಅನ್ನೋದನ್ನ ಗಮನಿಸಿದಾಗ ಈ ಹೊತ್ತಿಗೆ 90% ಕೃಷಿ ಭೂಮಿಯಲ್ಲಿ ಬಿತ್ತನೆ ಕಾರ್ಯ ಸಂಪೂರ್ಣವಾಗಿತ್ತು. ಈಗ 69%, ಆಗ ಅಂದ್ರೆ ಹೋದ ವರ್ಷ 90%. ಇಲ್ಲೇ ಗೊತ್ತಾಗ್ತಾ ಇದೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಇರುವ ವ್ಯತ್ಯಾಸ ಯಾವ ರೀತಿ ಇದೆ ಅಂತ ಹೇಳಿ. ಇನ್ನು 82.35 ಲಕ್ಷ ಹೆಕ್ಟೇರ್ ಬಿತ್ತನೆಯ ಗುರಿಯನ್ನ ಹೊಂದಲಾಗಿತ್ತು. ಗುರಿ ಇದ್ದದಷ್ಟು, ಆದ್ರೆ 50 ಲಕ್ಷ ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಆಗಸ್ಟ್ನಲ್ಲಿ ಮಳೆ ಬಂದ್ರೆ, ಇನ್ನು ಉಳಿದ ದಿನಗಳಲ್ಲಿ ಮಳೆ ಬಂದ್ರೆ ಬಿತ್ತನೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಮಳೆ ಬಾರದೆ ಹೋದ್ರೆ ಈಗ ಬಿತ್ತಿರುವ ಬೀಜ ಬಿತ್ತನೆ ಮಾಡಿ ಕೃಷಿ ಬೆಳೆಯನ್ನ ನಿರೀಕ್ಷೆ ಮಾಡ್ತಿರುವ ರೈತ ಮತ್ತಷ್ಟು ನಷ್ಟಕ್ಕೊಳಗಾಗೋದು ನಿಶ್ಚಿತ ಅನ್ನೋ ರೀತಿಯ ಪರಿಸ್ಥಿತಿ. ಅದರಲ್ಲೂ ವಿಶೇಷವಾಗಿ ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಇತರೆ ಹಲವು ಜಿಲ್ಲೆಗಳಲ್ಲಿ ಕೇವಲ 20% ಮಾತ್ರ ಬಿತ್ತನೆ ಕಾರ್ಯ ಆಗಿದೆ. ಅಂದ್ರೆ ಆ ಭಾಗದ ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಬಿತ್ತನೆನೇ ಆಗ್ಲಿಲ್ಲ ಅಂದ್ರೆ ಬೆಳೆ ಬೆಳೆಯೋದು ಹೇಗೆ? ಬೆಳೆ ಬೆಳೆದೇ ಹೋದ್ರೆ ಲಾಭ ಬರೋದು ಹೇಗೆ? ಆಗಿರುವ ನಷ್ಟವನ್ನ ಸರಿತುಂಬಿಸ್ಕೊಳ್ಳೋದಕ್ಕೆ ಮಾರ್ಗ ಆದ್ರೂ ಏನಿದೆ ಆ ಭಾಗದ ರೈತರಿಗೆ ಅನ್ನೋದೇ ದೊಡ್ಡ ಪ್ರಶ್ನೆ.
ಅನೇಕ ಪ್ರದೇಶಗಳಲ್ಲಿ ಬಿತ್ತನೆ ಕಾರ್ಯ ಇನ್ನೂ ಕೂಡ ಶುರುವಾಗಿಲ್ಲ. ಶುರು ಮಾಡುವ ಧೈರ್ಯ ವರುಣರಾಯ ರೈತರ ಪಾಲಿಗೆ ನೀಡ್ತಾ ಇಲ್ಲ. ಇದು ರಾಜ್ಯದಲ್ಲಿನ ಮಳೆ ಹಾಗೆ ಬರದ ಪರಿಸ್ಥಿತಿ. ಇತ್ತ ಕರ್ನಾಟಕದಲ್ಲಿ ಮಳೆ ಕೊರತೆ ಇದೆ ಅನ್ನೋ ಸರ್ಕಾರಕ್ಕೆ ರೈತರ ಬವಣೆ ಕಾಣಿಸ್ತಾ ಇಲ್ವಾ? ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಅಭಾವ ಇದ್ರೂ ಕೂಡ ಸದ್ದಿಲ್ಲದೆ ತಮಿಳುನಾಡಿಗೆ ನಿರೀಕ್ಷೆಗೂ ಮೀರಿ ನೀರನ್ನ ಬಿಡ್ಲಾಗ್ತಾ ಇದೆ. ಏನಾಗ್ತಿದೆ ಅಂತ ಕೇಳಿದ್ರೆ ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲ ಬಿಜೆಪಿಯವರ ಕೈವಾಡ, ಕೇಂದ್ರ ಸರ್ಕಾರದ ಆದೇಶ ಅಂತಾರೆ. ನಮ್ಮ ರೈತರ ಪಾಡೇನು ಅಂದ್ರೆ ಸುಪ್ರೀಂ ಕೋರ್ಟ್ಗೆ ರೈತರು ಅರ್ಜಿ ಹಾಕ್ಲಿ ಅಂತಾರೆ. ಬೊಮ್ಮಾಯಿನವರು ಎಲ್ಲ ಕಾನೂನು ಗೊತ್ತಿದೆ. ರಾಜಕಾರಣ ಎಷ್ಟು ಮಾಡ್ಬೋದು ಅಷ್ಟೇ ಮಾಡ್ಬೋದು. ರಾಜಕಾರಣ ಜಾಸ್ತಿ ನಾವು ರಾಜಕಾರಣ ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟು ಯಾರ ಕಂಟ್ರೋಲ್ ಇದೆ ಈಗ ನೀರು, ಇದೆಲ್ಲ ನಾನು ಚರ್ಚೆ ಮಾಡೋದು ಈಗ ಬೇಡ. ನಾನು ಅದಕ್ಕೆ ಎಲ್ಲ ಕಂಪ್ಲೀಟ್ ಇಡೀ 30 ವರ್ಷ 40 ವರ್ಷ ಲೆಕ್ಕ ಹಾಕೊಂಡ್ರೆ ಈ ವರ್ಷನೇ ನಮಗೆ ಮಳೆ ಕಡಿಮೆ ಆಗಿದೆ. ನಮ್ಮ ರೈತರಿಗೆ ನಾವು ಮೊದಲೇ ತಿಳಿಸಿದೀವಿ. ರೈತರು ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆ ನೀರು ಬಿಡಬೇಡ ಅಂತ ಹೇಳ್ತಾರೆ. ಬಟ್ ಅದು ಕೋರ್ಟ್ ಕೇಳಬೇಕಲ್ಲ, ಹಾಕೊಳ್ಳಿ ಅರ್ಜಿ. ರೈತರು ಯಾರು ಬೇಡ ಅಂತ ಹೇಳ್ತಾರೆ, ರೈತರು ಅರ್ಜಿ ಹಾಕ್ಲಿ, ಕೋರ್ಟ್ಗೆ ಹೋಗ್ಲಿ, ಅವ್ರಿಗೂ ಅವಕಾಶ ಇದೆಯಲ್ಲ. ಈ ತರ ಎಲ್ಲ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹಿಂದೆ ಎಲ್ಲ ಹೋರಾಟಗಳು ನಡೀತಲ್ಲ. ಇಲ್ಲಿ ನಾವು ಮಳೆಯೇ ಇಲ್ಲ ಅಂತ ಪರಿತಪಿಸ್ತಾ ಇದ್ರೆ ಅತ್ತ ಉತ್ತರ ಭಾರತದಲ್ಲಿ ಮಳೆ ನಿಂತ್ರೆ ಸಾಕಪ್ಪ ಅಂತ ಜನ ಬೇಡ್ಕೊಳ್ತಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಮಳೆ ಪ್ರವಾಹದಿಂದಾಗಿ ಸಾವು ನೋವು ಹೆಚ್ಚಾಗ್ತಲೇ ಇದೆ. ಇತ್ತ ಉತ್ತರಾಖಂಡ ಗಡ ಗಡ ಅಂತ ನಡುಗ್ ಹೋಗಿದೆ. ಹಿಮಾಚಲ ಪ್ರದೇಶದಲ್ಲಿ ಭೂಕುಸಿತ, ಮೇಘಸ್ಫೋಟ, ಪ್ರವಾಹ ಒಟ್ಟೊಟ್ಟಿಗೆ ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದೆ. ಶಿಮ್ಲಾ, ಕಾಂಗ್ರಾ, ಸಮ್ಮರ್ ಹಿಲ್ ಬೆಟ್ಟದಲ್ಲಿ ಭೂಕುಸಿತಕ್ಕೆ 60 ಜನ ಸಾವನ್ನಪ್ಪಿದ್ದಾರೆ. ಸಮ್ಮರ್ ಹಿಲ್ನಲ್ಲೇ ಇವತ್ತು ಒಂದೇ ದಿನ 12 ಜನರ ಮೃತದೇಹ ಹೊರತೆಗೆದಿದ್ದು ಇನ್ನೂ 10 ಜನರ ಸುಳಿವೂ ಸಿಕ್ಕಿಲ್ಲ. ಈಗಲೂ ಮಿಲಿಟರಿ ಪಡೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಪಡೆ ಹುಡುಕಾಟ ನಡೆಸುತ್ತಿದೆ. ಹೆತ್ತವರನ್ನ ಕಳ್ಕೊಂಡ ಮಕ್ಕಳು, ಮಕ್ಕಳನ್ನ ಕಳ್ಕೊಂಡ ಪೋಷಕರು, ಎಲ್ಲಕ್ಕಿಂತ ಭೀಕರ ಅಂದ್ರೆ ಒಂದೇ ಕುಟುಂಬದ ಅಪ್ಪ, ಅಮ್ಮ, ಅಜ್ಜಿ, ತಾತ, ಮೊಮ್ಮಕ್ಕಳು ಹೀಗೆ 3 ತಲೆಮಾರಿನ ಜನರು ಭೂಕುಸಿತದಲ್ಲಿ ಸಾವನ್ನಪ್ಪಿದ್ದಾರೆ. इनकी 3 जनरेशन खत्म हो गई जी. सबसे पहले छोटे छोटे बच्चे, फिर उनके फादर, फिर जो बच्चे थे उनके आगे फादर जो है, वो 3 पीढ़ियां जो है खत्म हो गई. अब इनके जो है एक बेटी रही जो इनकी शादी जो लुधियाना में है, वो मैरिज हो गई थी और वो कल ही आई है बेचारी. उनका बहुत बुरा हाल है उस सदमे में. ऐसे भी ಕಾಂಗ್ರಾದಲ್ಲಿ ಏಕಾಏಕಿ ಮಳೆ ಜೊತೆ ಭೀಕರ ಮೇಘಸ್ಫೋಟದಿಂದ ನೆರೆ ಸೃಷ್ಟಿಯಾಗಿ ಊರೂರಿಗೆ ನೀರು ಆವರಿಸಿಕೊಳಿತು. ಹಗಲು ರಾತ್ರಿ ಎನ್ನದೇ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಟೀಮ್ನವರು ಕಾರ್ಯಾಚರಣೆ ನಡೆಸಿ ನೂರಾರು ಜನರನ್ನ ರಕ್ಷಿಸಿದ್ರು. ಇನ್ನೊಂದು ಕಡೆ ಸೇನಾ ಹೆಲಿಕಾಪ್ಟರ್ಗಳಲ್ಲೂ ಜನರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ಹಿಮಾಚಲ ಪ್ರದೇಶ ಬಿಟ್ಟರೆ ಪಶ್ಚಿಮ ಬಂಗಾಳದಲ್ಲೂ ಜೋರು ಮಳೆ. ಕೋಲ್ಕತ್ತಾದಲ್ಲಿ ಸತತ ನಿನ್ನೆಯಿಂದಲೂ ಒಂದು ಹನಿಯೂ ಕಮ್ಮಿ ಆಗಿಲ್ಲ, ಅಷ್ಟು ಮಳೆ. ಇನ್ನು ಪಂಜಾಬ್ನ ಗುರುದಾಸ್ಪುರ್ ಅಕ್ಷರಶಃ ಮುಳುಗಿ ಹೋಗಿದೆ. ನೂರಾರು ಗ್ರಾಮಗಳು, ಸಾವಿರಾರು ಮನೆಗಳು ಜಲಸಮಾಧಿ ಆಗಿದೆ. ಉತ್ತರಾಖಂಡ್ನ ಜೋಶಿ ಮಠದಲ್ಲಿ ಭೂಕುಸಿತ ಸಂಭವಿಸಿ 5 ಸಾವಾಗಿದೆ, ಹಲವರಿಗೆ ಗಾಯವಾಗಿದೆ. ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಮರುನಾಮಕರಣ ವಿಚಾರ ಆಗಿಂದಾಗೆ ವಿವಾದಕ್ಕೆ